ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ತಾವು ಕೇಳುತ್ತಾ ಬಂದಿರುವಿರಿ, ಅಂದರೆ ಸಮಾಜ ಮತ್ತು ಭಕ್ತರ ನಡುವೆ ಸದಾ ವಿರೋಧ ಇದ್ದೇ ಇರುತ್ತದೆ. ಏಕೆಂದರೆ ಅವರ ವಿಚಾರಗಳಲ್ಲಿ ಪರಸ್ಪರ ವಿರೋಧವಿರುತ್ತದೆ. ಸಮಾಜದ ವ್ಯಕ್ತಿಯನ್ನು ನಡೆದುಕೊಳ್ಳುತ್ತಾನೆ ಭಕ್ತಿಯನ್ನು ಮಾಡದಿರುವವನು, ಜ್ಞಾನವನ್ನು ಕೇಳದಿರುವವನು, ಅವನು ಕಾಲನ ನಿಯಮಗಳಲ್ಲಿ ಬೆರೆತು ಬಿಟ್ಟಿರುತ್ತಾನೆ. ಮತ್ತು ಕಾಲನು ಯಾವುದೇ ಜ್ಞಾನ ಅಥವಾ ನಿಯಮವನ್ನು ಕೊಟ್ಟಿದ್ದಾನೋ ಅದು ನಮಗೆ ತೊಂದರೆ ಆಗುವಂಥದ್ದನ್ನೇ ಕೊಟ್ಟಿದ್ದಾನೆ. ನಮ್ಮನ್ನು ಮೂರ್ಖರನ್ನಾಗಿಸಲು, ನಮ್ಮನ್ನು ಇಲ್ಲಿ ಸಿಲುಕಿಸಿಡಲು ಇಂತಹ ಜ್ಞಾನ ಮತ್ತು ವಿಚಾರ ರೀತಿ ರಿವಾಜುಗಳನ್ನು ಮಾಡಿಟ್ಟಿದ್ದಾನೆ. ಅಂದರೆ ಇವರು ಇದರಲ್ಲಿಯೇ ಶಾಶ್ವತವಾಗಿ ಸಿಲುಕಿರಲಿ ಎಂದು. ಹಾಗಾಗಿ ಹೇಳಬೇಕೆಂದರೆ ಈ ಸಂತಾನ ಕೂಡ ನಮ್ಮದಲ್ಲ. ಇದನ್ನು ನಿನ್ನೆ ಸಂಜೆ ಕೂಡ ಹೇಳಲಾಗಿತ್ತು. ಈ ಅಷ್ಟು ಆತ್ಮಗಳೇನಿವೆ ಇವು ಪರಮಾತ್ಮನದಾಗಿವೆ. ಅಂದರೆ ನಾವು ಕಾಲನ ಲೋಕದಲ್ಲಿ ಬಂದಿದ್ದೇವೆ. ಈಗ ಇವನು ಇವರ ಮಾಲೀಕನಾದ ನಕಲಿ ಇವರ ಕಂಟ್ರೋಲರ್ ಆಗಿಬಿಟ್ಟ. ನಮ್ಮದು ಒಬ್ಬರಿಂದೊಬ್ಬರೊಡನೆ ಸಂಸ್ಕಾರಗಳು ಸೇರಿಕೊಂಡಿವೆ. ಆ ಸಂಸ್ಕಾರದ ಕಾರಣದಿಂದಲೇ ನಾವು ಕೆಲವೊಮ್ಮೆ ತಂದೆಯ ರೂಪದಲ್ಲಿ ಜನ್ಮವನ್ನು ತಾಳುತ್ತೇವೆ ಮತ್ತು ಕೆಲವೊಮ್ಮೆ ಪುತ್ರನ ರೂಪದಲ್ಲಿ ಜನ್ಮವನ್ನು ತಾಳುತ್ತೇವೆ. ನಾವು ಅದೇ ಪುತ್ರನದ್ದು. ಅಂದರೆ ನಾವು ಮೊದಲು ಯಾರದ್ದು ತಂದೆಯಾಗಿದ್ದೆವು ಮತ್ತು ನಂತರ ಯಾವುದೋ ಜನ್ಮದಲ್ಲಿ ಆ ತಂದೆ ನಮ್ಮ ಪುತ್ರನಾಗುತ್ತಾನೆ, ನಾವು ಅವನ ತಂದೆಯಾಗುತ್ತೇವೆ. ಮತ್ತು ಕೆಲವೊಮ್ಮೆ ನಾವು ತಂದೆಯಾಗಿದ್ದರೆ ಪುತ್ರ ನಮ್ಮ ತಂದೆಯಾಗುತ್ತಾನೆ. ಅಂದರೆ ಈ ರೀತಿಯ ಸಂಸ್ಕಾರ ಹೀಗೆ ನಮ್ಮದು. ನಾವು ಈ ಕಾಲನ ಲೋಕದಲ್ಲಿ ಸಿಲುಕಿಕೊಂಡಿದ್ದೇವೆ. ಈ ಸಂಸ್ಕಾರಗಳ ಆಧಾರದಿಂದ ನಾವು ಒಬ್ಬರಿಂದೊಬ್ಬರಿಗೆ ಪತಿ ಪತ್ನಿ, ಮಗ ಮಗಳ ರೂಪದಲ್ಲಿ, ಅಳಿಯ ಇತ್ಯಾದಿ ಆ ಸಂಬಂಧಗಳೆಲ್ಲ ಏನಿವೆ ಇವು ಅದೇ ಸಂಸ್ಕಾರದಿಂದಲೇ ನಮ್ಮದಾಗುತ್ತವೆ. ಪುತ್ರನು ಹುಟ್ಟುವ 1 ವರ್ಷದ ಮೊದಲು ಎಲ್ಲಿದ್ದ ಆ ಪುತ್ರ, ಎಲ್ಲಿದ್ದಳು ಆ ಪುತ್ರಿ? ಸಂಬಂಧ ಕುದುರಿಸುವ ಮೊದಲು ಎಲ್ಲಿದ್ದ ಆ ಅಳಿಯ, ಹೇಗಿದ್ದ? ತಮ್ಮದಂತೂ ಆಗಿರಲಿಲ್ಲ. ಆಗ ಹೀಗಿಗೆ ಅಂತೆಯೇ ಸಮಯಾನುಸಾರ ಈ ಸ್ಥಿತಿ ಬರುತ್ತಾ ಹೋಯಿತು. ನಾವು ಅದನ್ನು ತಮ್ಮದೆಂದು ನಂಬುತ್ತಾ ಹೋದೆವು. ಹುಡುಗಿಯ ವಿವಾಹವನ್ನು ಮಾಡಿದೆವು. ಅವನು ನಮ್ಮ ಅಳಿಯ ಆದನು. ಮತ್ತು ಆರಂಭದಲ್ಲಂತೂ ಬಹಳ ಆದರ ಸತ್ಕಾರ ಮಾಡುತ್ತೇವೆ. ಮತ್ತು ನಂತರ ಯಾವುದೋ ಕಾರಣದಿಂದಾಗಿ ಆ ಸಂಬಂಧ ವಿಚ್ಛೇದನದಲ್ಲಿ ಅಂತ್ಯವಾಗುತ್ತದೆ. ಆಗ ನಾವು ಅವನ ಜೊತೆ ಯಾವ ರೀತಿಯಲ್ಲಿ ಮಾತಾಡುತ್ತೇವೆ? ಒಬ್ಬ ಸೋದರಿ ಹೇಳತೊಡಗಿದಳು ಬೇರೊಬ್ಬ ಸೋದರಿಯೊಡನೆ. ಆಕೆ ಗೊತ್ತಿರಲಿಲ್ಲ, ಅವಳು ಬೇರೆ ಊರಿನಿಂದ ಬಂದಿದ್ದಳು. ಅಂದರೆ ಆ ಊರಿನ ಹುಡುಗಿಯನ್ನು ಬೇರೆ ಊರಿನಲ್ಲಿ ವಿವಾಹವನ್ನು ಮಾಡಿಕೊಟ್ಟಿದ್ದರು. ಅವಳಿಗೆ ಇಷ್ಟು ಗೊತ್ತಿತ್ತು, ಏನೆಂದರೆ ಇವರ ಹುಡುಗಿಯ ವಿವಾಹವಾಗಿದೆ, ಆದರೆ ಅವರ ವಿಚ್ಛೇದನ ಬಗ್ಗೆ ಗೊತ್ತಿರಲಿಲ್ಲ. ಅಂದರೆ ಇವಳ ತಲಾಕ್ ಆಗಿದೆ. ಮತ್ತು ಅವಳ ಪತಿಯನ್ನು ನೋಡಿದಳು ಪಟ್ಟಣದಲ್ಲಿ. ಅವಳು ತನ್ನ ಮನೆಗೆ ಬಂದಳು. ಅವಳು ತನ್ನ ಆ ಊರಿನ ಹೆಂಗಸಿನ ಬಳಿ ಹೇಳಿದ್ಲು, ಚಿಕ್ಕಮ್ಮ, ಬರುತ್ತಲೇ ಪಟ್ಟಣದಲ್ಲಿ ತಮ್ಮ ಅಳಿಯನನ್ನು ನೋಡಿದೆ ನಾನು. ಮೊದಲಂತೂ ಅವಳು ಅವನಿಗೆ ಮಗ ಮಗ ಅನ್ನುತ್ತಿದ್ದಳು. ಮತ್ತು ಈಗ ಹೇಳ್ತಾಳೆ, ಅಳಿಯ ಅಲ್ಲ, ಅವನು ಮನೆ ತೊಳೆಯ. ಓಹ್, ನಿನ್ನ ವಿಚಿತ್ರವಾಯಿತು. ಮೊದಲಂತೂ ಮಗನಾಗಿದ್ದ, ಈಗ ಅಳಿಯ ಅಲ್ಲ, ಮನೆ ತೊಳೆಯ. ಅವನು ನಮ್ಮ ಹುಡುಗಿಯನ್ನು ಬಿಟ್ಟುಬಿಟ್ಟ. ಅಂದರೆ ನಮ್ಮದು ಇಂತಹ ಸಂಬಂಧಗಳಾಗಿವೆ. ಅಸ್ಥಿರ ಹೊಂದಾಣಿಕೆಯಾಗಿದೆ ನಮ್ಮದು. ಹೀಗೆಯೇ ಆಗಿರುತ್ತದೆ ನಮ್ಮ ಮಗ ಮತ್ತು ಮಗಳು, ತಂದೆ ತಾಯಿಯ ಈ ಸಂಬಂಧಗಳು. ಈ ಸಂಬಂಧವೇನು ನಮ್ಮದು ಉಂಟಾಗಿದೆ, ಇದನ್ನು ನಿಭಾಯಿಸೋಣ. ಅಂತೆಯೇ ವಿವಾಹ ಮಾಡಿಕೊಟ್ಟೆವು ಮಗಳದು. ಆಗ ಅವನು ಅಳಿಯನು ಆಗಿಯೇ ಆಗುವನು. ಎಲ್ಲ ನಿಯಮಗಳ ಪಾಲನೆ ಮಾಡುತ್ತಾ ಎಲ್ಲ ರೀತಿಯಲ್ಲಿ ಅವನನ್ನು, ಅಂದರೆ ಪ್ರತಿ ವ್ಯವಹಾರದಲ್ಲಿ ಉತ್ತಮವಾಗಿ ನಡೆಸಿಕೊಳ್ಳಬೇಕು. ಆ ಸಂಬಂಧದಲ್ಲಿ ಇದೇ ಪ್ರಕಾರ ನಾವು ಎಲ್ಲಿಯ ತನಕ ತಂದೆ ಪುತ್ರ, ಮಗ ಮಗಳ ರೋಲನ್ನು ಮಾಡುತ್ತಿದ್ದೇವೆ, ಅಂದರೆ ಅವನ್ನಂತೂ ನಾವು ಸರಿಯಾಗಿ ನಡೆಸಬೇಕಾಗುವುದು. ಇದೂ ಕೂಡ ಈ ಭಕ್ತಿ ಮಾರ್ಗದ ಒಂದು ಪ್ರಥಮ ನಿಯಮವಾಗಿದೆ. ನಾವು ವ್ಯವಹಾರದಲ್ಲೂ ಉತ್ತಮವಾಗಿರಬೇಕು ಮತ್ತು ಬಿಸ್ನೆಸ್ ಒಳಗೂ ಕೊಡುಕೊಳ್ಳುವುದರಲ್ಲಿ ಯಾರೊಡನೆಯೂ ಚೀಟಿಂಗ್ ಮಾಡಬಾರದು. ಯಾಕೆಂದರೆ ನಾವು ಭಕ್ತರಾಗುಳಿಯುವುದಿಲ್ಲ. ಎಲ್ಲಿಯವರೆಗೆ ನಾವು ಇಲ್ಲಿ ಇರುತ್ತೇವೆಯೋ ನಮ್ಮದೊಂದು ಗ್ರೂಪ್ ಆಗಿರುತ್ತದೆ, ಪರಿವಾರವಾಗಿರುತ್ತದೆ. ಆದರೆ ಇದನ್ನು ನೆನಪಿನಲ್ಲಿಡಬೇಕು. ಏನೆಂದರೆ ನಾಳೆ ಮೃತ್ಯುವಾಯಿತೆಂದರೆ ಅವರು ನಮ್ಮವರಲ್ಲ, ನಾವು ಅವರದಾಗಿರುವುದಿಲ್ಲ.
ತಮ್ಮ ತಮ್ಮ ಸಂಸ್ಕಾರದ ಅನುಸಾರ ಯಾರೋ ಎಲ್ಲೋ ಜನ್ಮ ಪಡೆದರೆ ಮತ್ಯಾರೋ ಇನ್ನೆಲ್ಲೋ ಜನ್ಮ ಪಡೆಯುವನು. ಈಗ ಈ ಜ್ಞಾನವೇನಿದೆ ಇದು ಸತ್ಯವಾದುದಾಗಿದೆ. ಮತ್ತು ತಾವು ಎಷ್ಟರ ಮಟ್ಟಿಗೆ ಬಾಲಕರಾಗಿರುವೆಂದರೆ ಅಂದರೆ ತಮ್ಮದಿನ್ನು ಬಾಲಕ ಬುದ್ಧಿ. ಈಗ ಬಾಲಕನ ಬುದ್ಧಿಯ ತಾತ್ಪರ್ಯವಾಗಿದ್ದು ತಮಗಿನ್ನೂ ಜ್ಞಾನ ಇಲ್ಲ, ಅಂದರೆ ಆಧ್ಯಾತ್ಮ ಜ್ಞಾನವಿಲ್ಲ. ಅಲ್ಲಿಯವರೆಗೆ ನೀವು ಈ ದಾಸನ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಲೂ ಇದ್ದೀರಿ ಮತ್ತು ನೀವು ಇದನ್ನು ನಿರಾಕರಿಸಲೂ ಸಾಧ್ಯವಿಲ್ಲ, ಏಕೆಂದರೆ ತಮ್ಮ ಗುರುಗಳೇ ಹೇಳುತ್ತಿದ್ದಾರೆ. ಏಕೆಂದರೆ ಗುರುಗಳೇನು ಜ್ಞಾನವನ್ನು ನೀಡುತ್ತಾರೆ ಅದನ್ನು ಶಿಷ್ಯರು ತಪ್ಪೆಂದು ಭಾವಿಸಲಾರರು. ಹಾಗಾದರೆ ನಿಮ್ಮ ಸ್ಥಿತಿಯು ಈಗ ಈ ರೀತಿ ಇದೆ ಅಂದರೆ, ಒಂದು ಪುಟ್ಟ ಮಗು ಇರುತ್ತದೆ, ಮತ್ತೆ ತಂದೆ ಎಲ್ಲೋ ಏನೋ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಮತ್ತು ಅವನೊಂದು ಪೆನ್ನನ್ನಿಟ್ಟಿರ್ತಾನೆ ಎಲ್ಲೋ. ಅದನ್ನೆತ್ತಿ ಆ ಮಗು ಕೇಳುತ್ತದೆ, ಅಪ್ಪಾಜಿ, ಪಪ್ಪ, ಇದೇನು? ಅವನು ಹೇಳ್ತಾನೆ, ಇದು ಪೆನ್ನಾಗಿದೆ ಮಗನೇ, ಪೆನ್. ಅವನು ಹೇಳ್ತಾನೆ, ಪೆನ್ ಪೆನ್ ಇದು ಪೆನ್ನಾಗಿದೆ ಮಗು. ಆ ಮಗುವಿಗೆ ಅದನ್ನು ಅರ್ಥ ಮಾಡಲಾಗುತ್ತಿಲ್ಲ. ಇದಕ್ಕಾಗಿ ಅಂದರೆ ಪ್ರಶ್ನಾರ್ಥಕವಾಗಿ ಕೇಳುತ್ತಿದ್ದಾನೆ. ಅವನು ಮಾಡುತ್ತಾ ಮಾಡುತ್ತಾ ಅಲ್ಲಿ ಇಟ್ಟೇ ಹೋಗುತ್ತಾನೆ. ಈಗ ಅವನಿಗೆ ಇದು ಅರ್ಥವೇ ಆಗುತ್ತಿಲ್ಲ ಅದು ಪೆನ್ ಆಗಿದೆ ಎಂದು, ಮತ್ತು ನಿರಾಕರಿಸಲೂ ಇಲ್ಲ, ಏಕೆಂದರೆ ತಂದೆಯೇ ಹೇಳುತ್ತಿದ್ದಾನೆ. ಮತ್ತು ಯಾವಾಗ ಆ ಮಗು ದೊಡ್ಡವನಾಗುತ್ತಾನೆ ಅವನ ಬುದ್ಧಿಯೂ ಕೂಡ ಮೆಚ್ಯೂರ್ ಆಗುತ್ತದೆ, ಪ್ರಬುದ್ಧ ಆಗುತ್ತದೆ. ಆವಾಗ ಒಂದು ವೇಳೆ ಅವನಿಗೆ ಹೇಳಿದರೆ ಏನೆಂದರೆ, ಮಗನೇ ಆ ಪೆನ್ ಎತ್ತಿಕೊಂಡು ಬಾ, ಆಗ ಅವನು ಓಡೋಡಿ ಹೋಗ್ತಾನೆ ಮತ್ತು ಪೆನ್ನನ್ನು ಎತ್ತಿಕೊಂಡು ಬಂದು ತಂದೆಗೆ ನೀಡುತ್ತಾನೆ. ಹಾಗೆಯೇ ಇಂದು ನಿಮ್ಮ ಸ್ಥಿತಿ. ಈ ದಾಸನು ಏನು ಜ್ಞಾನವನ್ನು ಹೇಳುತ್ತಿರುವನು ಅದನ್ನು ಅರ್ಥ ಮಾಡುವುದರಲ್ಲಿ ಆ ಬಾಲಕನ ರೀತಿಯಂತಾಗಿದೆ. ಈ ದಾಸನೇನು ಹೇಳುತ್ತಿದ್ದಾನೆ ಇದು ಸತ್ಯತೆಯಾಗಿದೆ, ಆದರೆ ತಮಗೆ ಈ ವಿಷಯ ನಂಬುವುದಕ್ಕಾಗುವುದಿಲ್ಲ ಬಹಳ ಶೀಘ್ರವಾಗಿ, ಮತ್ತು ತಮಗೆ ನಿರಾಕರಿಸಲು ಸಾಧ್ಯವಾಗದು. ಇದಕ್ಕಾಗಿ ನಿರಾಕರಿಸುತ್ತಿಲ್ಲ ಏಕೆಂದರೆ ಗುರುಗಳು ಹೇಳ್ತಿದ್ದಾರೆ, ಮತ್ತು ಸ್ವೀಕಾರ ಇದಕ್ಕಾಗಿ ಮಾಡಲಾಗುತ್ತಿಲ್ಲ ಏಕೆಂದರೆ ನಿಮ್ಮದು ಇನ್ನೂ ಬಾಲಬುದ್ಧಿಯಾಗಿದೆ. ತಾವು ಬಾಲಕರಂತಹ ಬುದ್ಧಿಯವರಾಗಿದ್ದೀರಿ. ಕಾಲನು ನಮ್ಮ ಬುದ್ಧಿಯನ್ನು ಹೀಗೆ ಮಾಡಿಟ್ಟಿದ್ದಾನೆ. ಪರಸ್ಪರರಲ್ಲಿ ಮೋಹ ಮಮತೆಯದು. ಹೇಗೆಂದರೆ ಒಂದು ಎಮ್ಮೆಯ ಕರು ಸತ್ತು ಹೋಯಿತು ಮತ್ತು ಅದನ್ನು ಏನು ಮಾಡುತ್ತಾರೆ ಈ ವ್ಯಾಪಾರಿಗಳು? ಆ ಎಮ್ಮೆಯ ಕರುವಿನ ಒಳಗಿನ ಎಲ್ಲ ಸಾಮಾನನ್ನು ತೆಗೆದು ಬಿಡುತ್ತಾರೆ ಮತ್ತು ಮೇಲಿನ ಆ ಚರ್ಮ ಮತ್ತದು ರೋಮ ಸಹಿತ ಚರ್ಮವಾಗಿರುತ್ತದೆ. ಈ ತೊಗಲು ಮೇಲಿನದು ಅದೇನಿದೆ ಅದರೊಳಗೆ ಬೂಸಾವನ್ನು ತುಂಬಿಸುತ್ತಾರೆ ಯಾರೋ ಚರ್ಮಕಾರನಿಂದ. ಮತ್ತದರ ಬಾಲ ಏನಿದೆ ಪುಟ್ಟದು ಬಾಲ ನೇತಾಡ್ತಾ ಇರ್ತದೆ ಮತ್ತು ಮುಂದೆ ಮುಖ ಕೂಡ ಇರುವುದಿಲ್ಲ, ಹಾಗೆಯೇ ಮಾಡಿಡುತ್ತಾರೆ ಅಸ್ಥಿರವಾದುದು. ಮತ್ತು ಅದನ್ನು ಅಲ್ಲಿ ಆ ಎಮ್ಮೆಯ ಬಳಿ ಇಟ್ಟಿರ್ತಾರೆ ಮತ್ತು ಆ ಎಮ್ಮೆ ಅದನ್ನು ತನ್ನ ಕರು ಎಂದು ಭಾವಿಸುತ್ತದೆ ಮತ್ತು ಅದನ್ನು ಹಿಡಿದು ಹೊರಟು ಬಿಡುತ್ತಾನೆ ಆ ವ್ಯಾಪಾರಿ. ಮತ್ತು ಎಮ್ಮೆ ಅದರ ಹಿಂದಿಂದೆ ರೇ ರೇ ಮಾಡುತ್ತಾ ನಡೆಯುತ್ತದೆ, ಅಂದರೆ ನನ್ನ ಕರು ಹೊರಟು ಹೋಗುತ್ತಿದೆ. ಈಗ ಆ ಎಮ್ಮೆಯದು ಇಷ್ಟೇ ಬುದ್ಧಿ ಕೆಲಸ ಮಾಡುತ್ತದೆ, ಅಂದರೆ ಇದು ನನ್ನ ಕರುವಾಗಿದೆ, ಅದಕ್ಕೆ ಕಾಣಿಸ್ತಿಲ್ಲ, ಅಂದರೆ ಇದರೊಳಗಂತೂ ಈ ಬೂಸ ತುಂಬಿಸಿಟ್ಟಿದ್ದಾರೆ, ಮೇಲೆ ಚರ್ಮ ಇದೆ ಇದರದು. ಈಗ ಇದಂತೂ ಅದರ ವಶದ ಮಾತಲ್ಲ. ಹಾಗಾದರೆ ಪುಣ್ಯಾತ್ಮರೇ, ನಾವಿಲ್ಲಿ ಸಂಬಂಧಗಳನ್ನು ಏನು ಮಾಡಿಕುಳಿತಿದ್ದೇವೆ? ಈ ಕಾಲನು ನಮಗೆ ಇಷ್ಟು ಮೋಸದಲ್ಲಿಟ್ಟಿರುತ್ತಾನೆ, ಇಷ್ಟು ಬುದ್ಧಿಯನ್ನು ಮಾಡಿ ಇಟ್ಟಿದ್ದಾನೆ. ಇದೇನು ಶರೀರ ನಮ್ಮದು? ಪ್ರತಿಯೊಬ್ಬರದು ನೋಡಿ. ತಾವು ಯಾವುದೋ ಒಂದು ನಾಯಿ ಸತ್ತಿರುವುದನ್ನು ನೋಡಿರಬಹುದು ರಸ್ತೆಯಲ್ಲಿ ಆಕ್ಸಿಡೆಂಟ್ನ ಕಾರಣವಾಗಿ. ಅದರ ಒಳಗಿಂದ ಅದರ ಎಲ್ಲ ಮೆಟೀರಿಯಲ್ ಹೊರಗೆ ಬಿದ್ದಿರುತ್ತದೆ, ಹೊರಗೆ ಬಂದಿರುತ್ತದೆ. ಅದರೆಡೆಗೆ ನೋಡಲು ಆಗದು. ಕರುಳು ಬೇರೆ, ಮಾಂಸ ಬೇರೆ, ಮಲ ಬೇರೆ. ಅದರ ಆ ಚರ್ಮ ಅಮಕಿಸಲ್ಪಟ್ಟಿರುತ್ತದೆ ರಸ್ತೆಯ ಮೇಲೆ. ಈಗ ಇದೇ ರೀತಿಯ ಮೆಟೀರಿಯಲ್ಗಳನ್ನು ತಮ್ಮ ಮತ್ತು ನಮ್ಮ ಮಕ್ಕಳ ಒಳಗೆ ಮೇಲೆ ಚರ್ಮದಿಂದ ಸುತ್ತಿ ಪ್ಯಾಕ್ ಮಾಡಿಡಲಾಗಿದೆ. ಮತ್ತಿದಕ್ಕೆ ಸಂಬಂಧಪಟ್ಟು ಎಷ್ಟು ಮಮತೆ ಇದೆ ನಮ್ಮದು. ಈಗ ಇನ್ನು ಮುಂದೆ ಹೆಚ್ಚೇನು ಹೇಳುವ ಅಗತ್ಯವಿಲ್ಲ. ತಿಳುವಳಿಕೆಯುಳ್ಳವನಿಗೆ ಸಂಕೇತವೇ ಸಾಕು. ಹಾಗೆ ಯಾವಾಗ ನೀವು ಮೆಚ್ಯೂರ್ ಆಗುತ್ತೀರಿ, ತದನಂತರ ತಮಗೆ ಇದು ಏನು ಇಂದು ಜ್ಞಾನವನ್ನು ನೀಡಲಾಗಿದೆ ಇದನ್ನಂತೂ ನೀವು ಮರೆಯಲು ಸಾಧ್ಯವೇ ಇಲ್ಲ. ಅವಶ್ಯವಾಗಿ ನೆನಪಿರುವುದು.
ಆದರೆ ಇದರ ಮೇಲೆ ನಿಮಗೆ ಸ್ಥಿರತೆ ಯಾವಾಗ ಬರುವುದು? ಅದಕ್ಕಾಗಿ ಸಮಯ ಹಿಡಿಯುವುದು. ಹೇಗೆ ಹಿಡಿಯುವುದು ಅಂದರೆ ತಾವು ಭಕ್ತಿಯನ್ನು ಮಾಡುತ್ತಾ ಇರಬೇಕು. ಪರಮಾತ್ಮ ಏನು ಕ್ರಿಯೆಗಳನ್ನು ಹೇಳಿರುವರೋ ಅದನ್ನು ಮಾಡುತ್ತಾ ಇರಿ. ದಾನ, ಧರ್ಮ, ಭಕ್ತಿ. ಮತ್ತು ಇದರಿಂದ ಏನಾಗುವುದೆಂದರೆ, ಇಲ್ಲೇನು ಈ ಗುಣಗಳ ಪ್ರೆಷರ್ ಇಷ್ಟೊಂದಿದೆ, ಅದು ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುವುದು. ನಮ್ಮ ಒಳಗೆ ಭಕ್ತಿಯ ಪ್ರೆಷರ್ ವೃದ್ಧಿಯಾಗುವುದು ಮತ್ತು ನಂತರ ಬುದ್ಧಿಯನ್ನು ಆ ಪ್ರೆಷರ್ ಸ್ಥಿರಗೊಳಿಸತೊಡಗುವುದು. ಮತ್ತು ಇಂಥ ಒಂದು ಸಮಯ ಬರುವುದು ಅಂದರೆ, ನಂತರ ಇದೆಲ್ಲವೂ ಹೀಗೆ ಗೋಚರಿಸುವುದು ಅಂದರೆ ನಾವು ನಿಜವಾಗಿಯೂ ತಪ್ಪು ಸ್ಥಾನದಲ್ಲಿ ಇದ್ದೇವೆ ಎಂದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.